ಬಾಗಲಕೋಟೆ ಹಾಗೂ ದಾವಣಗೆರೆ ಬೈ ಎಲೆಕ್ಷನ್ ಮತದಾನಕ್ಕೆ ಕೌಂಟ್ಡೌನ್ ಶುರುವಾಗಿದೆ. ನಾಳೆ ಮತದಾನ ನಡೆಯುತ್ತೆ. ನವನಗರದ ಕಾಲೇಜಿನಲ್ಲಿ ಸಿದ್ಧತೆ ಹಾಗೂ ಮಸ್ಟರಿಂಗ್ ಕಾರ್ಯ ಕೂಡ ಈಗ ಆರಂಭ ಆಗೋಗಿದೆ. ಮತಗಟ್ಟೆಗಳಿಗೆ ನಿಯೋಜನೆ ಮಾಡಿರುವಂತಹ ಸಿಬ್ಬಂದಿ ಕೂಡ ಆಗಮಿಸುತ್ತಿದ್ದಾರೆ. ಇಲ್ಲಿ ಮತದಾನದ ಸಂದರ್ಭದಲ್ಲಿ ಯಾವುದೇ ಅಕ್ರಮ ನಡೀಬಾರದು ಅಥವಾ ಬೇರೆ ರೀತಿಯಾದಂತಹ ಸಮಸ್ಯೆಗಳು ಇಲ್ಲಿ ಕ್ರಿಯೇಟ್ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಏನೆಲ್ಲ ಸಿಬ್ಬಂದಿಗಳು ಬೇಕು, ಏನೆಲ್ಲ ವ್ಯವಸ್ಥೆಗಳು ಬೇಕು, ಬಲು ಜೋರಾಗಿ ನಡೀತಾ ಇದೆ. ಕಾರಣ ಏನು ಅಂತಂದ್ರೆ ನಾಳೆ ಬೆಳಗ್ಗೆಯಿಂದ ಮತದಾನ ಆರಂಭ ಆಗುತ್ತೆ ಈ ಒಂದು ಉಪಚುನಾವಣೆಗೆ ಬಾಗಲಕೋಟೆ ಮತ್ತೆ ದಾವಣಗೆರೆಗೆ. ಹಾಗಾಗಿ ಈ ಒಂದು ಮತಗಟ್ಟೆಗೆ ಅಧಿಕಾರಿಗಳು ಸಿಬ್ಬಂದಿಗಳಿಂದ ಮಸ್ಟರಿಂಗ್ ಕಾರ್ಯ ಕೂಡ ಈಗಾಗಲೇ ಆರಂಭ ಆಗ್ತಾ ಇರುವಂತದ್ದು. ಮತಗಟ್ಟೆ ಕೇಂದ್ರಗಳಿಗೆ 1564 ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನಿಯೋಜನೆ ಮಾಡಲಾಗಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಒಟ್ಟು 332 ಮತಗಟ್ಟೆಗಳ ಸ್ಥಾಪನೆ ಮಾಡಲಾಗ್ತಿದೆ. 332 ಮತಗಟ್ಟೆ ಅಧಿಕಾರಿಗಳು ಕೂಡ ಇರ್ತಾರೆ. ಎಷ್ಟು ಮತಗಟ್ಟೆಗಳು ಇರುತ್ತೋ ಅಷ್ಟು ಅಧಿಕಾರಿಗಳು ಕೂಡ ಆ ಸಂದರ್ಭದಲ್ಲಿ ಸ್ಪಾಟ್ ಅಲ್ಲಿ ಇರಬೇಕು. ಸಹಾಯಕ ಅಧಿಕಾರಿಗಳು ಇರ್ತಾರೆ. 1500 ಮತದಾನ ಸಹಾಯಕ ಸಿಬ್ಬಂದಿಗಳ ನಿಯೋಜನೆ ಕೂಡ ಮಾಡಿದ್ದಾರೆ. ಸೂಕ್ಷ್ಮ ಹಾಗೂ ಅತಿ ಸೂಕ್ಷ್ಮ ಮತಗಟ್ಟೆಗಳಿಗೆ ಹೆಚ್ಚುವರಿ ಭದ್ರತೆ ಕೂಡ ನಿಯೋಜನೆ ಮಾಡಿದ್ದಾರೆ. ಮತಗಟ್ಟೆಗಳಿಗೆ ತೆರಳಲು ಬಸ್ ಹಾಗೂ ಕ್ರೂಸರ್ ವಾಹನಗಳ ವ್ಯವಸ್ಥೆ ಕೂಡ ಸದ್ಯಕ್ಕೆ ಮಾಡಲಾಗಿದೆ. ಹೀಗೆ ನಾಳೆ ನಡೆಯಲಿರುವಂತಹ ಈ ಒಂದು ಮತದಾನಕ್ಕೆ ಬಾಗಲಕೋಟೆ ಹಾಗೂ ದಾವಣಗೆರೆ ಬೈ ಎಲೆಕ್ಷನ್ ನಾಳೆ ಬೆಳಗ್ಗೆಯಿಂದ ಮತದಾನ ಆರಂಭ ಆಗುತ್ತೆ. ಇದರಲ್ಲಿ ಮತದಾನದ ಸಂದರ್ಭದಲ್ಲಿ ಯಾವುದೇ ಸಮಸ್ಯೆ ಆಗಬಾರದು ಅಂತ ಹೇಳಿ ಇದೀಗ ನವನಗರದ ಕಾಲೇಜಿನಲ್ಲಿ ಭಾರಿ ಜೋರಾಗಿ ಸಿದ್ಧತೆ ಹಾಗೂ ಮಸ್ಟರಿಂಗ್ ಕಾರ್ಯ ನಡೀತಾ ಇದೆ. ವಿಶೇಷವಾಗಿ ಮತಗಟ್ಟೆ ಸಂದರ್ಭದಲ್ಲಿ ಮತಗಟ್ಟೆಗಳಲ್ಲಿ ಅಧಿಕಾರಿಗಳು, ಸಿಬ್ಬಂದಿಗಳು, ಸಹಾಯಕ ಸಿಬ್ಬಂದಿಗಳೆಲ್ಲ ಎಷ್ಟಿರಬೇಕು, ಹೇಗೆಲ್ಲ ಕಾರ್ಯನಿರ್ವಹಿಸಬೇಕು ಅನ್ನುವಂಥದ್ದು ಸಿದ್ಧತೆ ನಡೀತಿದೆ. 25 ವಾಹನಗಳಿದೆ. ಅದರಲ್ಲಿ ಬಸ್ 35 ಬಸ್ಸು, 9 ಮಿನಿ ಬಸ್ಸು, 11 ಮ್ಯಾಕ್ಸಿ ಕ್ಯಾಬ್, ಟ್ರ್ಯಾಕ್ಸ್ ಇಂತಹ ಒಂದು ವ್ಯವಸ್ಥೆ 65 ವಾಹನಗಳ ವ್ಯವಸ್ಥೆ. ಸರಿ, ಅತಿ ಸೂಕ್ಷ್ಮ ಮತಗಟ್ಟೆಯಲ್ಲಿ ಜಾಸ್ತಿ ಈಗಾಗಲೇ ಅದನ್ನು ಡಿಪ್ಲೊಮೆಂಟ್ ಪ್ಲಾನ್ ಅಂತ ನಾವು ಮಾಡಿದೆವು. ನಮ್ಮ ಸಾಮಾನ್ಯ ವೀಕ್ಷಕರು ಮತ್ತು ಪೊಲೀಸ್ ವೀಕ್ಷಕರು, ನಾವು ಎಸ್ ಪಿ ಅವರು ಎಲ್ಲರೂ ಕೂಡ ನಾವು ಗುರುತಿಸಿ ಈಗಾಗಲೇ ಅದರದ್ದು ಕಾನೂನು ಸುವ್ಯವಸ್ಥೆ ಆಗಲಿ, ಹಿಂದಿನ ಇದರಲ್ಲಿ ಮಾರ್ಗಸೂಚಿಗಳಿದ್ದಾವೆ. ಆ ಆಧಾರದ ಮೇಲೆ ನಾವು ಡಿಪ್ಲೊಮೆಂಟ್ನು ಜಾಸ್ತಿ ಇದೆ, ಸ್ವಲ್ಪ ಪೊಲೀಸ್ ಫೋರ್ಸು ಜಾಸ್ತಿ ಇದೆ. ನಾಳೆ 9 ಜನ ಮತದಾನ ದಿನವಾಗಿರ್ತದೆ. ಇವತ್ತು ಒಂದು ಮಸ್ಟರಿಂಗ್ ಸೆಂಟ್ರಿಗೆ ಟೋಟಲ್ 322 ಪೋಲಿಂಗ್ ಸ್ಟೇಷನ್, 1564 ಪೋಲಿಂಗ್ ಸ್ಟಾಫ್ ಇದ್ದಾರೆ. ಅದರಲ್ಲಿ PRO ಬಂತು, APRO ಬಂತು, ಪೋಲಿಂಗ್ ಆಫೀಸರ್. ಅದೇ ರೀತಿ ಮೈಕ್ರೋ ಅಬ್ಸರ್ವರ್ಸ್ ಕೂಡ ಎಲ್ಲೆಲ್ಲಿ ಸೂಕ್ಷ್ಮ ಈ ಥರ ನಾವು ಗುರುತಿಸಿದ್ವಲ್ಲ ಅಲ್ಲಿ ಕೂಡ 59 ಜನನ ನಾವು ನೇಮಿಸಿದ್ದೆವು. ಈಗಾಗಲೇ ಎಲ್ಲರೂ ಇದು ತರಬೇತಿ ಕೊಡಬೇಕಾಗತ್ತೆ. ಇವಾಗ ಬ್ರೀಫಿಂಗ್ ಕೊಟ್ಬಿಟ್ಟು ಅವ್ರಿಗೆಲ್ಲ ಒಂದು ಮಾರ್ಗದರ್ಶನ ಇದೆಲ್ಲ ಚುನಾವಣಾ ಆಯೋಗದ ಅದಕ್ಕೆ ಅವ್ರು